ನಾಳೆ ನವೆಂಬರ್ 20ನೇ ತಾರೀಕು ಗುರುವಾರದ ದಿನ. ಈ ದಿನ ಕಾರ್ತಿಕ ಮಾಸದ ಕೊನೆಯ ದಿನ, ಕಾರ್ತಿಕ ಅಮಾವಾಸ್ಯೆ. ವಿಪರೀತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಕಾರ್ತಿಕ ಅಮಾವಾಸ್ಯೆಗೆ ಅಂತಹ ಒಂದು ಮಹತ್ವವಿದೆ. ಈ ದಿನ ಸಾಸಿವೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಚಿಕ್ಕ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ, ಅದೃಷ್ಟವನ್ನು ಬದಲಾಯಿಸುತ್ತೆ, ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಸಾಸಿವೆಗೆ ಅಂತಹ ಒಂದು ಅತೀವ ಶಕ್ತಿ ಇದೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ತಂತ್ರಮಂತ್ರ ಕಾರ್ಯಗಳಿಗೆ ಈ ಒಂದು ಕಪ್ಪು ಸಾಸಿವೆಯನ್ನು ಬಳಸ್ಕೊಂಡು ಸಾಕಷ್ಟು ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೋತೀವಿ. ಹಾಗಾಗಿ ಈ ಕಪ್ಪು ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಈ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸರ್ವ ಸಮಸ್ಯೆಗಳು, ಸರ್ವ ದುಃಖಗಳು ಕೂಡ ನಿವಾರಣೆಯಾಗುತ್ತೆ. ಮನೆಯಲ್ಲಿರುವಂಥ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ. ಮಾಟ ಮಂತ್ರಗಳು, ವ್ಯಾಜ್ಯಗಳು ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ನಿವಾರಣೆಯಾಗಿ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಯೂರುತ್ತೆ. ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಈ ಒಂದು ಪರಿಹಾರವನ್ನು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಈ ಪರಿಹಾರವನ್ನು ಅಮಾವಾಸ್ಯೆ ಪೌರ್ಣಮಿಯ ದಿನಗಳಲ್ಲಿ ಮಾಡಿಕೊಂಡ್ರೆ ಒಳಿತು ಅಂತಲೇ ಹೇಳಲಾಗುತ್ತೆ. ಗುರುವಾರ ಅಂದರೆ ಮಹಾಲಕ್ಷ್ಮಿಯನ್ನು ಆರಾಧಿಸುವಂತಹ ಒಂದು ವಾರ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸರ್ವ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಹಣಕಾಸನ್ನು ವೃದ್ಧಿ ಮಾಡಿಕೊಳ್ಳುವುದರ ಜೊತೆಗೆ ಈ ಒಂದು ಚಿಕ್ಕ ಪರಿಹಾರವನ್ನು ಕೂಡ ನೀವು ಈ ದಿನ ಸಾಯಂಕಾಲ ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ನಾನು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ನೀವು ಸಾಯಂಕಾಲದ ನಂತರ ಮಾಡಿಕೊಳ್ಳುವಂಥದ್ದು. ಈ ದಿನ ಒಂದು 7 ಗಂಟೆಯ ನಂತರ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಸಾಸಿವೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ಪರಿಹಾರಕ್ಕೆ 1 ಸ್ಪೂನಷ್ಟು ಸಾಸಿವೆ ಬೇಕಾಗುತ್ತೆ. ಮನೆಯಲ್ಲೇ ಇರುವಂತಹ ಒಂದು ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಮಾಡಬಹುದು. ಹಾಗೆಯೇ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಒಂದಷ್ಟು ನಿಯಮಾವಳಿಗಳನ್ನು ತಪ್ಪದೆ ಮನೆಯಲ್ಲಿ ಆಚರಣೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಅಮಾವಾಸ್ಯೆಯ ದಿನ ತಪ್ಪಿಯೂ ಕೂಡ ಕೆಲವೊಂದಷ್ಟು ಕಾರ್ಯಗಳನ್ನು ನಾವು ಮಾಡೋದ್ರಿಂದ ದಾರಿದ್ರ್ಯ ದೋಷಗಳಿಗೆ, ಕಷ್ಟಗಳಿಗೆ ಗುರಿಯಾಗ್ತೀವಿ ಅಂತಲೇ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ದಿನ ಶೀಘ್ರವಾಗಿ ಎದ್ದೇಳಬೇಕು. ಮನೆಯ ಹೆಣ್ಣು ಮಕ್ಕಳು ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ಮನೆಯಲ್ಲಿ ಲಕ್ಷ್ಮಿಯನ್ನು ವೃದ್ಧಿಸ್ಕೊಳ್ಬೇಕಂದ್ರೆ ಲಕ್ಷ್ಮಿಯನ್ನು ಆಗಮನಿಸ್ಕೊಳ್ಬೇಕು ಅಂತಲೇ ಹೇಳ್ತಾರೆ. ಒಂದಷ್ಟು ಜನರು ಅಮಾವಾಸ್ಯೆಯ ದಿನ ಮನೆಯನ್ನು ಶುಭ್ರಗೊಳಿಸೋದಿಲ್ಲ, ಅಂಗಳಕ್ಕೆ ರಂಗೋಲಿಯನ್ನು ಇಡೋದಿಲ್ಲ. ಆದರೆ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ಅಮಾವಾಸ್ಯೆಯ ದಿನ ಅಂಗಳಕ್ಕೆ ರಂಗೋಲಿಯನ್ನು ಇಟ್ಟು, ಯಾಕಂದರೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ. ಹಾಗಾಗಿ ಮನೆ ಅಂಗಳ ಶುಭ್ರವಾಗಿದ್ರೇ ಆ ತಾಯಿಯ ಆಗಮನವಾಗುವಂಥದ್ದು. ಹಾಗಾಗಿ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಡಿ. ಹಾಗೆ ಸ್ನಾನವನ್ನು ತಪ್ಪದೆ ಮಾಡ್ಕೊಳ್ಳಿ. ತಲೆ ಸ್ನಾನವನ್ನು ಮಾಡಿಕೊಳ್ಬೇಕು. ಅಮಾವಾಸ್ಯೆಯ ದಿನ ಒಂದಷ್ಟು ಜನ ಸ್ನಾನವನ್ನು ನಿರಾಕರಿಸ್ತಾರೆ, ತಲೆ ಸ್ನಾನ ಮಾಡಬಾರ್ದು ಅಂತ. ಆದರೆ ಪುರಾಣಗಳ ಪ್ರಕಾರವಾಗಿ ಅಮಾವಾಸ್ಯೆಯ ದಿನ ತಲೆ ಸ್ನಾನವನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಜಾತಕ ದೋಷಗಳು, ಪಿತೃದೋಷಗಳು, ಹಾಗೆ ಯಾವುದೇ ರೀತಿ ಗ್ರಹ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ತಲೆ ಸ್ನಾನವನ್ನು ತಪ್ಪದೆ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ಕಾರ್ಯಗಳಂತಂದರೆ ಅಮಾವಾಸ್ಯೆಯ ದಿನ ತಪ್ಪಿಯು ಉಗುರನ್ನು ಕಟ್ ಮಾಡುವಂಥದ್ದು, ತಲೆ ಕೂದಲನ್ನು ಕಟ್ ಮಾಡುವಂಥದ್ದು, ಶೇವಿಂಗ್ ಮಾಡಿಸುವಂಥದ್ದು, ಈ ರೀತಿ ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದು, ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ತಿನ್ನಬಾರ್ದು ಅಂತ ಪುರಾಣದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಆದರೆ ಈ ದಿನ ತಪ್ಪದೆ ಒಂದಷ್ಟು ಮಾಂಸಾಹಾರಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ನಾನು ತಿಳಿಸ್ಕೊಟ್ಟಂತಹ ಈ ಒಂದು ಮಾಡ್ಕೊಳ್ಳಿ. ಅಂದರೆ ತಲೆ ಕೂದಲನ್ನು ಕಟ್ ಮಾಡುವಂಥದ್ದಾಗಿರಲಿ, ಇದನ್ನ ಯಾವುದನ್ನು ಕೂಡ ಮಾಡಬೇಡಿ. ದೂರಭಾರ ಪ್ರಯಾಣ ನಿಷಿದ್ಧ. ಅಮಾವಾಸ್ಯೆಯ ದಿನ ದೂರಭಾರ ಪ್ರಯಾಣಗಳನ್ನು ಮಾಡಬೇಡಿ. ಹಾಗೆಯೇ ಅಮಾವಾಸ್ಯೆಯ ದಿನ ಗರ್ಭಿಣಿ ಸ್ತ್ರೀಯರಾಗಿರಲಿ, ಚಿಕ್ಕ ಮಕ್ಕಳಾಗಿರಲಿ ಸಾಯಂಕಾಲದ ನಂತರ ಅಂದರೆ ರಾತ್ರಿ ಸಮಯದಲ್ಲಿ ಸಂಚಾರವನ್ನು ಮಾಡಬೇಡಿ ಅಂತಲೇ ಹೇಳ್ತಾರೆ. ಯಾಕಂದರೆ ಈ ಸಾಯಂಕಾಲ ಸಮಯದಲ್ಲಿ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ. ಅಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆಗಳಾಗುವಂಥದ್ದಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನೀವು ಸಾಯಂಕಾಲ ಸಮಯದಲ್ಲಿ ಸಂಚಾರವನ್ನು ನಿಷಿದ್ಧವಾಗಿಸ್ಕೊಳ್ಳಿ. ಇನ್ನು ಅದೇ ರೀತಿಯಲ್ಲಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ವಸ್ತ್ರವನ್ನು ಧರಿಸಬೇಡಿ. ಕಪ್ಪು ವಸ್ತ್ರವನ್ನು ಧರಿಸುವಂಥದ್ದು, ಹಾಗೆ ಈ ದಿನ ಕಪ್ಪು ಪದಾರ್ಥಗಳನ್ನು ತರುವಂಥದ್ದು, ಹೊಸ ವಸ್ತ್ರಗಳನ್ನು ಕೊಂಡುಕೊಳ್ಳೋದು, ಹೊಸ ಆಭರಣಗಳನ್ನು ಕೊಂಡುಕೊಳ್ಳೋದು ಅಷ್ಟೊಂದು ಒಳಿತಲ್ಲ ಅಂತಲೇ ಹೇಳ್ತಾರೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ನಿಷಿದ್ಧವನ್ನು ಮಾಡ್ಕೊಳ್ಳಿ. ಇನ್ನು ಸಾಸಿವೆಯಿಂದ ಮಾಡಿಕೊಳ್ಳುವಂಥ ಪರಿಹಾರಕ್ಕೆ ಬರೋದಾದರೆ ವಿಪರೀತವಾದಂಥ ಕಷ್ಟಗಳು ಬರ್ತಾ ಇದೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ,
ಮಲಗಿದ್ರೆ ಸಡನ್ನಾಗಿ ಬೆಚ್ಚಿ ಬೀಳುವಂಥದ್ದು, ಅಳುವಂಥದ್ದು, ಏನೋ ಒಂದು ನಿದ್ರೆ ಇರುವಾಗ ಮಾತಾಡುವಂಥದ್ದು, ಕೂಗಾಡುವಂಥದ್ದು, ಯಾರೋ ನಮ್ಮನ್ನು ತಳ್ದಂಗಾಗೋದು, ಯಾರೋ ನಮ್ಮನ್ನು ಓಡಿಸ್ಕೊಂಡು ಬರುವಂಥದ್ದು, ಅಟ್ಟಿಸ್ಕೊಂಡು ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಕೆಟ್ಟ ಕೆಟ್ಟ ಕನಸುಗಳಿಂದ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ನೆಮ್ಮದಿ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸು ನಿರಾಳವಾಗಿರೋದಿಲ್ಲ ಅಂತ ಅಂದರೆ ಸಕಲ ಸತ್ಕಾರ್ಯಗಳಾಗಬೇಕು, ಬೆಳಗ್ಗೆ ಎದ್ದ ತಕ್ಷಣ ನೆಮ್ಮದಿಯುತವಾಗಿ ಜೀವನ ಶುರುವಾಗಬೇಕು, ಆನಂದದಾಯಕವಾಗಿರಬೇಕು ಇಡೀ ದಿನ ಅಂತಂದರೆ ಈ ಅಮಾವಾಸ್ಯೆಯ ದಿನಗಳಲ್ಲಿ ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ 1 ಸ್ಪೂನಷ್ಟು ಕಪ್ಪು ಸಾಸಿವೆಯನ್ನು ಹಾಕ್ಕೊಳ್ಳಿ. ಅದನ್ನು ಮಡಿಸ್ಬಿಟ್ಟು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಬೇಕಾಗುತ್ತೆ. ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಸಾಸಿವೆ ಮತ್ತು ಪೇಪರ್ ಏನಿದೆ ಆ ಪೇಪರ್ ಸಮೇತವಾಗಿ ಎಲ್ಲಾದರೂ ಅಯ್ಯೋ ನೀರಿದ್ರೆ ಹಾಕ್ಕೊಳ್ಳಿ, ಅಥವಾ ಯಾರು ತುಳಿದಿರುವಂತಹ ಒಂದಷ್ಟು ಜಾಗ ಇರುತ್ತೆ ಆ ಜಾಗದಲ್ಲಿ ಅದನ್ನು ಒಂದು ಗಿಡದ ಸೈಡಲ್ಲೋ ಎಲ್ಲ ಒಂದು ಕಡೆ ಬಿಸಾಕ್ಬಿಟ್ಟು ಬಂದುಬಿಡಿ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನು ಒಂದು ಅಮಾವಾಸ್ಯೆ ದಿನ ಸಾಸಿವೆಯಿಂದ ಮಾಡ್ಕೊಳ್ಳುವ ಪರಿಹಾರ ಅಂತಂದರೆ, ಸಾಸಿವೆಯನ್ನು ತೆಗೆದುಕೊಳ್ಳಿ, ಅದನ್ನು 1 ಸ್ಪೂನಷ್ಟು ತೆಗೆದುಕೊಂಡು ಎಡಗೈಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಮಂದಿ ಯಾರು ಇರ್ತಾರೆ ಅವರನ್ನು ಮನೆಯ ಬಾಗಿಲ ಹೊರಗಡೆ ನಿಲ್ಲಿಸಿ ಅವರು ಒಂದು 3 ಸುತ್ತು ನಿವಾಳಿಸುವಂಥದ್ದು. ಮೇಲಿಂದ ಕೆಳಗಡೆ 3 ಸಲ, ತಲೆಯಿಂದ ಸುತ್ತ 3 ಸಲ ನಿವಾಳಿಸುವಂಥದ್ದು. ಮನೆ ಮಂದಿ ಎಲ್ಲರಿಗೂ ಕೂಡ ಇದೇ ರೀತಿಯಲ್ಲಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ನಿವಾಳಿಸಿ ಅನಂತರ ನೀವು ಕೂಡ ನಿವಾಳಿಸ್ಕೊಂಡು ಒಂದಷ್ಟು ದೂರ ಇದನ್ನು ತೆಗೆದುಕೊಂಡು ಹೋಗಿ ಬಿಸಾಕಬೇಕು. ನಡೆದಾಡುವಂಥ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಒಂದಷ್ಟು ಸೈಡಲ್ಲಿ ದೂರದಲ್ಲಿ ಬಿಸಾಕ್ಬಿಟ್ಟು ಬಂದುಬಿಡಿ. ರಾತ್ರಿ 7 ಗಂಟೆಯ ನಂತರ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ಪರಿಹಾರ ಮಾಡ್ಕೊಂಡ ನಂತರ ಒಂದು ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ, ಆನಂದಪ್ರದಾಯಕವಾಗಿರುತ್ತೆ, ಕಷ್ಟಗಳು ದೂರವಾಗ್ತಾ ಹೋಗುತ್ತೆ, ಹಣಕಾಸಿನ ವೃದ್ಧಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿಗಳು ನೆಲೆಯೂರ್ತವೆ. ಹಾಗೆ ಕೆಟ್ಟ ಕೆಟ್ಟ ಕನಸುಗಳು ಬರುವಂಥದ್ದು ಏನಿರುತ್ತೆ ಇದೆಲ್ಲವೂ ಕೂಡ ದೂರವಾಗುತ್ತೆ. ಇನ್ನೂ ಒಂದು ಸಾಸಿವೆ ಪರಿಹಾರ ಅಂತಂದರೆ 1 ಸ್ಪೂನಷ್ಟು ಸಾಸಿವೆಯನ್ನು ತೆಗೆದುಕೊಂಡು ಯಾವುದಾದ್ರೂ ಪ್ಲೇಟಲ್ಲೋ ಅಥವಾ ಒಂದು ಪೇಪರಲ್ಲೋ ಆ ಸಾಸಿವೆಯನ್ನು ಹಾಕಿ ಅದರ ಜೊತೆಗೆ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಅವೆರಡನ್ನೂ ಕೂಡ ಮನೆಯ ಒಂದು ಮೂಲೆಯಲ್ಲಿ ಅಮಾವಾಸ್ಯೆಯ ದಿನ ಇಟ್ಟುಬಿಡಿ. ಅದನ್ನು ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗಿನ ತನಕ ಇಟ್ಬಿಡಿ. ಅದನ್ನು ಇಟ್ಟುಬಿಟ್ಟು ಬೆಳಗ್ಗೆ ಮರುದಿನ ಆ ಒಂದು ಸಾಸಿವೆ ಮತ್ತು ಆ ಒಂದು ಅರಿಶಿಣ ಏನಿರುತ್ತೆ ನೋಡಿ ಅದನ್ನು ತೆಗೆದುಕೊಂಡು ಹೋಗಿ ಒಂದಷ್ಟು ದೂರ ಒಂದು ಡ್ರೈನೇಜಲ್ಲಿ ಚೆಲ್ಬಿಡಿ, ಅಥವಾ ಎಲ್ಲರೂ ಒಂದಷ್ಟು ದೂರ ಅದನ್ನು ಬಿಸಾಕ್ಬಿಡಿ. ಮನೆಯಲ್ಲಿರುವ ದುಷ್ಟ ಶಕ್ತಿಗಳನ್ನು, ನೆಗೆಟಿವಿಟಿಗಳನ್ನು, ಯಾವುದೇ ರೀತಿ ಕೇಡು, ಕಷ್ಟ, ಮಾಟ ಮಂತ್ರಗಳಾಗಿದ್ರೂ ಕೂಡ ಈ ಸಾಸಿವೆ ಅರಿಶಿಣ ಎರಡೂ ಕೂಡ ಅದನ್ನು ಆಕರ್ಷಿಸ್ಕೊಂಡು ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತೆ. ಈ ಸಾಸಿವೆಯನ್ನು ತೆಗೆದುಕೊಂಡು ಹೋಗಿ ಚೆಲ್ಲುವಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಬೀಳಿಸಬಾರ್ದು. ಆ ಒಂದು ರಾತ್ರಿಯಿಂದ ಬೆಳಗ್ಗೆ ತನಕ ಇಟ್ಟಿರುವಂಥ ಸಾಸಿವೆಯನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬೀಳಿಸ್ದಂಗೆ ನೋಡಿಕೊಂಡು ಈ ಸಾಸಿವೆ ಅರಿಶಿಣವನ್ನು ಬೆಳಗ್ಗೆ ತೆಗೆದುಕೊಂಡು ಹೋಗಿ ಬಿಸಾಕುವಂಥದ್ದು. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ನಿಮ್ಮ ಜೀವನದುದ್ದಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಯಾರೇ ಕೆಟ್ಟ ಕಣ್ಣು ದೃಷ್ಟಿ ಹಾಕಿ, ಯಾರೇ ನಿಮ್ಮ ಮೇಲೆ ಶಾಪತಾಪಗಳನ್ನು ಹಾಕಿದ್ರು, ಮಾಟ ಮಂತ್ರಗಳನ್ನು ಮಾಡಿದ್ರು, ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ದಿನದಿಂದ ದಿನಕ್ಕೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂಥ ಶಕ್ತಿ ಸಾಸಿವೆಗಿದೆ. ಅಂತಹ ಒಂದು ಶಕ್ತಿ ಇರುವಂತಹ ಒಂದು ಪದಾರ್ಥ ಅಂದರೆ ಸಾಸಿವೆ. ಕಡಿಮೆ ಖರ್ಚಿನಲ್ಲಿ ನಿಮಗೆ ಸಿಗುವಂತಹ ಒಂದು ಅದ್ಭುತ ಪದಾರ್ಥ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ, ಸರ್ವ ಸಮಸ್ಯೆಗಳು ಕೂಡ ದೂರವಾಗಿ ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹಾಗೆ ಈ ದಿನ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡ್ಕೊಳ್ಳಿ, ದೀಪಾರಾಧನೆ ಮಾಡ್ಕೊಳ್ಳಿ. ಕಾರ್ತಿಕ ಮಾಸದ ಕೊನೆಯ ದಿನ ಇದು. ಈ ದಿನ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಅದ್ಭುತವಾಗಿ ನೆರವೇರಬೇಕು. ಕಷ್ಟಗಳನ್ನೋದೇ ಜೀವನದಲ್ಲಿ ಇರಬಾರ್ದು, ನೆಮ್ಮದಿಯುತವಾಗಿ ಜೀವನ ಸಾಗಬೇಕು ಅಂತಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.